ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಈಗಾಗಲೇ ನಡೆಸಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ದೇಶ ಪರ್ಯಂತ ಪವಿತ್ರ ಪುಣ್ಯಭೂಮಿ ಅಯೋಧ್ಯೆಯಿಂದ ಪ್ರತಿ ಮನೆಗೂ ಕೂಡ ದಿವ್ಯ ಮಂತ್ರಾಕ್ಷತೆಯನ್ನು ತಲುಪಿಸುವಂತಹ ಕೆಲಸವಾಗ್ತಾ ಇದೆ. ಅಯೋಧ್ಯೆಯ ರಾಮನ ಪುಣ್ಯಭೂಮಿಯಲ್ಲಿ ಪೂಜೆಯಾಗಿರುವಂತಹ ಈ ಮಂತ್ರಾಕ್ಷತೆಯನ್ನು ತಲುಪಿಸಿದಾಗ ಎಲ್ಲರಿಗೂ ಕೂಡ ಧನ್ಯತಾ ಭಾವ, ಅಪರಿಮಿತ ಭಕ್ತಭಾವ. ಬಹುತೇಕರಿಗೆ ಈ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಹಾಗಿದ್ರೆ ಇದನ್ನು ಏನು ಮಾಡಬೇಕು, ಹೇಗೆ ಉಪಯೋಗಿಸಬೇಕು, ಆಧ್ಯಾತ್ಮಿಕ ಚಿಂತಕರು ಹೇಳೋದೇನು, ಬನ್ನಿ ನೋಡ್ಕೊಂಡು ಬರೋಣ. ಮಂತ್ರಾಕ್ಷತೆಯನ್ನು ಉಪಯೋಗಿಸೋದು ಹೇಗೆ ನೋಡ್ತಾ ಹೋಗೋಣ. ಅಕ್ಷತೆಯನ್ನು ಮಂತ್ರಪೂರ್ವಕವಾಗಿ ಅಭಿಮಂತ್ರಿಸಿ ಕೊಡುವಂತಹದ್ದೇ ಮಂತ್ರಾಕ್ಷತೆ. ಇದು ಅಯೋಧ್ಯೆಯಿಂದ ನೇರವಾಗಿ ಬರುತ್ತೆ. ದೇಶದ ಮೂಲೆ ಮೂಲೆಗೂ ಕೂಡ ತಲುಪಿಸುವಂತಹ ಕೆಲಸವನ್ನು ಕರಸೇವಕರು, ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ರಾಮನ ಸನ್ನಿಧಾನದಲ್ಲಿ ಪೂಜಿಸಿದಂತಹ ಅತ್ಯಂತ ದಿವ್ಯವಾದ ಪವಿತ್ರವಾದ ಮಂತ್ರಾಕ್ಷತೆ ಇದು. ನೇರವಾಗಿ ಅಯೋಧ್ಯೆಯಿಂದ ಬಂದಂತಹ ಮಂತ್ರಾಕ್ಷತೆ ಮನೆಗೆ ಬಂತು ಅಂದರೆ ಸಾಕ್ಷಾತ್ ಪರಮಾತ್ಮನೇ ಬಂದಂತೆ ಎನ್ನುವಂತಹ ನಂಬಿಕೆ. ಆಧ್ಯಾತ್ಮಿಕ ಚಿಂತಕರು ಹೇಳೋದೇ ಇದನ್ನು. ಅದರ ಜೊತೆಗೆ ಈ ಮಂತ್ರಾಕ್ಷತೆಯನ್ನು ದೇವರ ಕೋಣೆಯಲ್ಲಿ ಇಡಬೇಕು, ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಂತ್ರಾಕ್ಷತೆ ಅಂದರೆ ಏನು ಗೊತ್ತಾ? ಭಗವಂತನ ಪಾದದ ಮೇಲೆ, ಭಗವಂತನ ಕ್ಷೇತ್ರದಲ್ಲಿ, ಸನ್ನಿಧಾನದಲ್ಲಿ ಇಟ್ಟು ಅವುಗಳನ್ನು ಪೂಜಿಸಿ, ಅವುಗಳಲ್ಲಿ ಭಗವಂತನ ಸನ್ನಿಧಾನ ಬರುವ ಹಾಗೆ ಜಪತಪ ಪಾರಾಯಣಾದಿಗಳನ್ನು ಮಾಡಿ ಸ್ವೀಕಾರ ಮಾಡ್ತಕ್ಕಂಥದ್ದು ಕೂಡ ಮಂತ್ರಾಕ್ಷತೆ ಅಂತ ಆಗ್ತಾ ಇದೆ. ಅಂತಹ ಮಂತ್ರಾಕ್ಷತೆ ಈಗಾಗಲೇ ಎಷ್ಟೋ ಜನದ ಮನೆಗೆ ತಲುಪುವುದೂ ಇದೆ ಕೆಲವೊಂದಿಷ್ಟು ಮನೆಗಳಿಗೆ. ಏನು ಮಾಡಬೇಕಪ್ಪ ಇದನ್ನು ಅಂದರೆ, ಅಂದಿನ ದಿವಸ ನಾವು ಬಂದಿರತಕ್ಕಂತಹ ಮಂತ್ರಾಕ್ಷತೆ ಅಂದರೆ ಅದು ಭಗವಂತನ ನಿರ್ಮಾಲ್ಯ, ಭಗವಂತನ ಪ್ರಸಾದ. ಎಷ್ಟೋ ಜನ ಪ್ರಸಾದ ಅಂದ್ರೆ ಏನು ಅಂದ್ಕೊಂಡಿದ್ದಾರೋ, ಊಟ, ಉಪಚಾರ, ಬರ್ಫಿ, ಯಾವುದೋ ಒಂದು ಸ್ವೀಟು, ಖಾದ್ಯ, ಕಲ್ಲು ಸಕ್ಕರೆ, ಖರ್ಜೂರ, ಡ್ರೈ ಫ್ರೂಟ್ಸು, ಇದು ಮಾತ್ರ ಪ್ರಸಾದ ಅಂತ ಅಲ್ಲ. ಮುಖ್ಯವಾಗಿ ಭಗವಂತನ ನಿರ್ಮಾಲ್ಯ, ಭಗವಂತನಿಗೆ ಸಮರ್ಪಣೆ ಮಾಡಿರತಕ್ಕಂಥದ್ದು, ಅಭಿಮಂತ್ರಿಸಿರತಕ್ಕಂಥದ್ದು, ಇವೆಲ್ಲವೂ ಕೂಡ ಭಗವಂತನ ನಿರ್ಮಾಲ್ಯ ಪ್ರಸಾದ ಅಂತಾಗ್ತದೆ. ಇಂತಹ ಪ್ರಸಾದ ಮನೆಗೆ ಬಂದಾಗ ಒಂದು ವಿಧದಲ್ಲಿ ಸಾಕ್ಷಾತ್ ಭಗವಂತನೇ ನಮ್ಮ ಮನೆಗೆ ಬಂದ ಹಾಗೆ. ಅವುಗಳ ಮುಂದೆ ನಾವು ಒಂದು ಷೋಡಶೋಪಚಾರ ಪೂಜಾ ಕ್ರಮ ಅಂತ ಇದೆ. ಅದು ಗೊತ್ತಿದ್ದವರು ಆ ಕ್ರಮದಲ್ಲಿ ಷೋಡಶೋಪಚಾರ 16 ಉಪಚಾರಗಳಿಂದ ಪೂಜೆಯನ್ನು ಮಾಡಿ ತದನಂತರದಲ್ಲಿ ಅದನ್ನು ಶಿರಸ್ಸಿನಲ್ಲಿ ತಲೆ ಮೇಲೆ ಧಾರಣೆ ಮಾಡ್ತಕ್ಕಂತಹದ್ದು ಬಹಳ ವಿಹಿತವಾದದ್ದು ಮನೆಯಲ್ಲಿರತಕ್ಕಂಥ ಎಲ್ಲ ಜನರು. ಆಗದೇ ಇದ್ದವರು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳಿ ಅರಿಶಿಣ ಕುಂಕುಮಗಳನ್ನು ಏರಿಸಿ ಆ ಮಂತ್ರಾಕ್ಷತೆಯ ಒಂದು ಪೊಟ್ಟಣ, ಒಂದು ಪಾಕೆಟ್ ಬರ್ತದೆ, ಒಂದು ಕಾಗದದ ಇದರಲ್ಲಿ ಮಂತ್ರಾಕ್ಷತೆ ಇರ್ತದೆ. ಅದಕ್ಕೆ ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಪುಷ್ಪಗಳನ್ನು ಏರಿಸಿ ಕೈಲಾದ ಯಥಾ ವಿಹಿತ ಉಪಚಾರ ದ್ರವ್ಯೈಹಿ ಯಥಾ ಮಿಲಿತ ಸಂಭಾವಿತ ಉಪಚಾರ ದ್ರವ್ಯೈಹಿ ಅಂತ ಕರಿತೇವೆ. ಅಂದರೆ ಏನು ಆ ಸಮಯಕ್ಕೆ ನಮಗೆ ಅನುಕೂಲತೆಗಳು ಸಿಗುತ್ತದೋ ಅವುಗಳಿಂದ ಅರ್ಚನೆಯನ್ನು ಮಾಡಿ ನಮಸ್ಕರಿಸಿ ಅದನ್ನು ಶ್ರದ್ಧಾಭಕ್ತಿಯಿಂದ ರಾಮನ ಸನ್ನಿಧಾನ ಇರತಕ್ಕಂತಹ ಅಕ್ಷತೆ ಎಂಬುದಾಗಿ ಶಿರಸ್ಸಿನಲ್ಲಿ ಧಾರಣೆ ಮಾಡತಕ್ಕಂಥದ್ದು. ಮಾಡಿ ಆದ ನಂತರದಲ್ಲಿ ವಿಶೇಷವಾಗಿ ಭಗವನ್ ನಾಮಸ್ಮರಣೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಎಂಬುವ ಒಂದು ಸಾಮಾನ್ಯವಾದ ಎಲ್ಲರೂ ಸುಲಭವಾಗಿ ಪಠಿಸಬಹುದಾದಂತಹ ಮಂತ್ರವನ್ನು ಹೇಳ್ತಕ್ಕಂತಹದ್ದು, ಈ ಭಗವನ್ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆಗದೇ ಇರೋರು ಹರೇ ರಾಮ ಅಂತ ಹೇಳಿ, ಜೈ ಶ್ರೀರಾಮ್ ಅಂತ ಹೇಳಿ ಭಗವಂತನ ನಾಮಸ್ಮರಣೆಯೊಂದಿಗೆ ಈ ಮಂತ್ರಾಕ್ಷತೆಯ ಒಂದು ಉಪಯೋಗವನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಮಾಡಿಕೊಳ್ಳಬೇಕು. ಏನು ಭಗವಂತನ ಮಂದಿರದ ಒಂದು ಭಾವಚಿತ್ರವನ್ನು ಏನು ಕೊಡ್ತಾ ಇದ್ದಾರೆ, ಭಗವಂತ ಗರ್ಭಗುಡಿಯಲ್ಲಿ ಪ್ರತಿಮೆಯಲ್ಲಿ ಒಂದು ರೂಪದಲ್ಲಿ ಸನ್ನಿಹಿತನಾದರೆ ಮತ್ತೆ ಇನ್ನೊಂದು ರೂಪದಲ್ಲಿ ಆ ಗೋಪುರದಲ್ಲಿ, ಆ ದೇವಸ್ಥಾನದ ಕಟ್ಟಡದಲ್ಲಿ ಮತ್ತು ವಿಶೇಷವಾಗಿ ಗೋಪುರದಲ್ಲಿರತಕ್ಕಂತಹ ಕಳಶದಲ್ಲಿ ಭಗವಂತ ವಿಶೇಷ ಸನ್ನಿಹಿತನಾಗಿರ್ತಾನೆ. ಕಳಶದ ದರ್ಶನವನ್ನು ಮಾಡೋದರಿಂದ, ಗೋಪುರದ ದರ್ಶನವನ್ನು ಮಾಡೋದರಿಂದ ಶಾಸ್ತ್ರದಲ್ಲಿ ಅತ್ಯಂತ ವಿಧವಾದಂತಹ ಮಹಾ ಪಾಪಗಳು, ಘೋರ ಅನರ್ಥಗಳು ನಾಶ ಆಗಿ, ಕಷ್ಟ ಕಾರ್ಪಣ್ಯಗಳು, ದುಷ್ಟಾನಿಷ್ಟಗಳು ನಾಶ ಆಗಿ ನಮ್ಮ ಮನೋಭಿಷ್ಟ ಸಿದ್ಧಿ ಆಗ್ತಾ ಇದೆ ಎಂಬುದಾಗಿ ಶಾಸ್ತ್ರ ತಿಳಿಸಿದೆ. ಆ ಕಾರಣದಿಂದಾಗಿ ಕೊಟ್ಟಿರತಕ್ಕಂತಹ ಭಾವಚಿತ್ರಕ್ಕೆ ಮಾಡ್ತಕ್ಕಂತಹ ಗೌರವ ಸಮರ್ಪಣೆ, ಅಕ್ಷತೆಗೆ ಮಾಡ್ತಕ್ಕಂತಹ ಗೌರವ ಸಮರ್ಪಣೆಯನ್ನು ಮಾಡಿ ಅದನ್ನು ತಲೆಯಲ್ಲಿ ಹಾಕಿಕೊಳ್ಳುವುದರಿಂದ ವಿಶೇಷವಾದಂತಹ ಅನುಕೂಲತೆಗಳಾಗ್ತಾ ಇದೆ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಜ್ಞಾನಯುತವಾಗಿ ವಿತ್ ನಾಲೆಜ್ ಮಾಡುವುದು ಒಳ್ಳೆಯದು ಎಂಬುದಾಗಿ ಎಲ್ಲ ಪಬ್ಲಿಕ್ಕಿಗೆ ಅನುಕೂಲ ಆಗಲಿ ಅಂತ ನಮ್ಮ ಪಬ್ಲಿಕ್ ಟಿವಿ ಮುಖಾಂತರವಾಗಿ ಈ ಮಂತ್ರಾಕ್ಷತೆಯ ಸದುಪಯೋಗವನ್ನು ಮಾಡಿಕೊಳ್ಳುವ ಧಾರ್ಮಿಕ ಪ್ರಕ್ರಿಯೆಯನ್ನು ಒಂದು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಹರೇ ರಾಮ ಜೈ ಶ್ರೀರಾಮ್. ನಿಮಗೆ ವಿಶೇಷವಾಗಿ ಗೊತ್ತಿರ್ತದೆ, ನಮ್ಮ ಏರಿಯಾದಲ್ಲಿ